ಸಮಸ್ತ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ಬಿಡೋಣ. ಮೊದಲಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ 4 ಕುಟುಂಬಗಳಿಗೂ ಸಿನಿ ಕ್ವಿಜ್ಗೆ ಪ್ರೀತಿಯ ಸ್ವಾಗತ. ಎಲ್ಲ ರೆಡಿಯಾಗಿ ಬಂದಿದ್ದೀರಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಮನೇಲಿ? ನೋಡೋಣ ಯಾರ್ಯಾರು ಹೇಗೆ ಉತ್ತರಗಳನ್ನ ಕೊಡ್ತೀರಾ ಅಂತ. ಸೊ ಕಾರ್ಯಕ್ರಮನ ಶುರು ಮಾಡೋದಕ್ಕಿಂತ ಮುಂಚೆ ನೀವುಗಳು ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಹೆಸರು, ಏನು ಉದ್ಯೋಗ ಮಾಡ್ತಾ ಇದ್ದೀರಾ, ಅದನ್ನೆಲ್ಲ ನಾವು ತಿಳ್ಕೊಬೇಕು, ಜನರಿಗೂ ತಿಳಿಸ್ಬೇಕಲ್ವಾ. ಸೊ ಕುಟುಂಬಗಳ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ಗೌಡ್ರ ಕುಟುಂಬದ ಪರಿಚಯ ಮಾಡ್ಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಮಿತಾ ಅಂತ. ನಾನು IT ವರ್ಕ್ ಮಾಡ್ತಾ ಇದ್ದೀನಿ. ಇವರು ನಮ್ಮಮ್ಮ ಮಮತಾ ಅಂತ, ಇವರು ಹೌಸ್ ವೈಫು. ಅವರು ನಮ್ಮ ಅಕ್ಕ ಭವಿತಾ ಅಂತ, ಅವರು IT ವರ್ಕ್ ಮಾಡ್ತಾರೆ. ಅವರು ನಮ್ಮ ಭಾವ ಅಶ್ವಥ್ ಅಂತ, ಅವರು IT ವರ್ಕ್ ಮಾಡೋದು. ನಾವೆಲ್ಲರೂ ನಂದಿನಿ ಲೇಔಟ್ ಬ್ಯಾಂಗ್ಳೂರಿಂದಾನೇ ಬಂದಿರೋದು. ಓಕೆ, ಸೊ ಗೌಡ್ರ ಗತ್ತು ಇಂಡಿಯಾಗೆ ಗೊತ್ತು. ಹೌದು. ಓಕೆ, ಆ ಗತ್ತನ್ನ ಇವತ್ತು ಆಟದಲ್ಲಿ ತೋರಿಸ್ಬೇಕು ಪಕ್ಕ. ಸೊ ಆಲ್ ದ ಬೆಸ್ಟ್ ಗೌಡ್ರ ಕುಟುಂಬಕ್ಕೆ. ಮತ್ತೊಂದ್ಸಲ ನಿಮಗೆ ಸ್ವಾಗತ. ಚೆನ್ನಾಗಿ ಆಟ ಆಡಿ. ಓಕೆ ಓಕೆ, ಗೌಡ್ರ ಕುಟುಂಬದ ಪರಿಚಯ ಆಯಿತು. ಇನ್ನು KPTCL ಕುಟುಂಬ ಇದೆ, ಕುಟುಂಬದ ಪರಿಚಯ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಟೇಶ್ ಮಂಜಪ್ಪ ಅಂತ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇವರು ನಮ್ಮ ಧರ್ಮಪತ್ನಿ ಆಶಿಕಾ ಅಂತ, ಅವರು ನಮ್ಮ ಧರ್ಮಪತ್ನಿಯವರ ಕಸಿನ್ ಸೌಮ್ಯ ಅಂತ, ಹಾಗೆ ಅವರ ಹಸ್ಬೆಂಡ್ ಸುದರ್ಶನ್ ಅಂತ. ನಾವೆಲ್ಲರೂ KPTCL ಇಂಜಿನಿಯರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಬೆಂಗಳೂರಿನ ಯಶವಂತಪುರದಿಂದ ಬಂದಿದ್ದೀವಿ. ಓಕೆ, 4 ಜನ ಇಂಜಿನಿಯರ್ಸ್. ಹೌದು ಮೇಡಮ್, 4 ಜನ ಮ್ಯಾರೇಜ್ ಆಗಾದ್ರೆ ಎಲ್ಲಾರ್ದು? ನಮ್ಮ ಸೌಮ್ಯ ಮತ್ತೆ ಸುದರ್ಶನ್ ಅವ್ರದ್ದು ಲವ್ ಮ್ಯಾರೇಜು, ನಮ್ದು ಅರೇಂಜ್ ಮ್ಯಾರೇಜ್. ನೋಡಿ, ಅರೇಂಜ್ ಮ್ಯಾರೇಜ್ ಆದ್ರೂ ಅಲ್ಲಿರೋರೇ ಸಿಕ್ಕಿದ್ದಾರೆ ನಿಮಗೆ. ಗಾಡ್ ಗ್ರೇಸ್. ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಕನೆಕ್ಷನ್ ಏನಂದ್ರೆ ನಮ್ಮ ಅಣ್ಣನೂ ಕೂಡ KPTCL ಅಸಿಸ್ಟೆಂಟ್ ಇಂಜಿನಿಯರ್ ಸಕಲೇಶ್ಪುರದಲ್ಲಿದ್ದಾನೆ, ನಿರಂಜನ್ ಅಂತ. ಸೊ ಹಂಗಾಗಿ ಖುಷಿ ಆಯ್ತು, KPTCL ಅಂತ ಹೆಸರಿಟ್ಕೊಂಡಿದ್ದೀರಾ. ಸೊ ಚೆನ್ನಾಗಿ ಕರೆಂಟ್ ಸಪ್ಲೈ ಮಾಡ್ತೀರಾ ಅಲ್ವಾ? ಖಂಡಿತ. ಕರೆಂಟ್ ಹೋದ್ರೆ ಫಸ್ಟ್ ಬೈಕ್ ಕೊಡೋದೇ ಇವ್ರನ್ನ. ಎಷ್ಟೆಷ್ಟು ಶಾಪಗಳು ಹಾಕಿರ್ತೀವಲ್ಲ, ಬಟ್ ಅದನ್ನೆಲ್ಲ ಮೀರಿ ಖುಷಿಯಾಗಿ ಕೆಲಸ ಮಾಡ್ತೀರಾ. ಯಾಕಂದ್ರೆ ಎಷ್ಟು ಹೆಕ್ಟಿಕ್ ಇರುತ್ತೆ ಈ ವರ್ಕ್ ಅಂತ ನನಗೆ ಗೊತ್ತು. ನಮ್ಮ ಅಣ್ಣ 2 ಫೋನಲ್ಲಿ ಮಾತಾಡ್ತಾ ಇರ್ತಾನೆ, ಕರೆಂಟ್ ಇಲ್ಲ ಅದಿಲ್ಲ. ಆದ್ರೂ ಹಳ್ಳಿ ಕಡೆ ಅಂತೂ ತುಂಬಾ ಪ್ರಾಬ್ಲಮ್. ಬ್ಯಾಂಗ್ಳೂರ್ ಓಕೆ. ಸೊ ಹಾಗಾಗಿ ನಿಜ ಅದು. ಯಾಕಂದ್ರೆ ನಾವು KPTCL ಬರೋಕ್ಕಿಂತ ಮುಂಚೆ ಹಾಗೆ ನಾವು ಬೈಕ್ ಕೊಡ್ತಾ ಇದ್ವಿ, ಬಟ್ ಬಂದ್ಮೇಲೆ ಗೊತ್ತಾಯ್ತು ಎಷ್ಟು ಬೈಕ್ ಕೊಟ್ಟಿರ್ತಾರೆ ಅಂತ. ಓಕೆ, ಆಲ್ ದ ಬೆಸ್ಟ್. ಕೆಲಸದ ಮಧ್ಯೆ ಟಿವಿ ನೋಡೋದಕ್ಕೆಲ್ಲ ಅವಕಾಶ ಸಿಕ್ಕಿರುತ್ತಾ ನಿಮಗೆ? ಖಂಡಿತ. ಸಿನಿಮಾಗಳನ್ನ ನೋಡಿರ್ತೀರಾ. ಸೊ ಒಂದು ಫ್ರೆಶ್ನೆಸ್ ಸಿಗುತ್ತೆ ನಿಮಗೆ ಆಟದ ಮೂಲಕ. ವೆರಿ ಆಲ್ ದ ಬೆಸ್ಟ್ KPTCL ಕುಟುಂಬ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸೊ 2 ಕುಟುಂಬಗಳ ಪರಿಚಯ ಆಯಿತು. ಇನ್ನು ಈ ಕಡೆ ಆಚಾರ್ ಕುಟುಂಬ ಇದೆ, ಕುಟುಂಬದ ಪರಿಚಯ ಮಾಡ್ಕೊಡಿ. ಚಂದನದ ಎಲ್ಲ ವೀಕ್ಷಕರಿಗೆ ಆಚಾರ್ ಕುಟುಂಬದವರಿಂದ ನಮಸ್ಕಾರ. ನಾನು ಪ್ರದೀಪ್, EY ಅಂತ ಕಂಪನಿನಲ್ಲಿ ವರ್ಕ್ ಮಾಡ್ತಿದ್ದೀನಿ. ಇವರು ನನ್ನ ವೈಫ್ ಕೃಪಾಶ್ರೀ ಅಂತ, ಅಕ್ಷರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅವರು ನಮ್ಮ ಅತ್ತಿಗೆ ರಶ್ಮಿ ಅಂತ, PU ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಹಾಗೆ ಅವರು ಪ್ರಮೋದ್, ನಮ್ಮಣ್ಣ ಕರ್ನಾಟಕ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಓಕೆ, ಖುಷಿ ಆಯಿತು. ಆಚಾರ್ ಅಂದರೆ ಕುಟುಂಬದ ಸರ್ನೇಮ? ಹೌದು. ಓಕೆ, ಸೊ ವೆರಿ ಆಲ್ ದ ಬೆಸ್ಟ್. ಆಚಾರ್ ಕುಟುಂಬಕ್ಕೂ ಕೂಡ ಚೆನ್ನಾಗಿ ಆಟ ಆಡಿ. ಥ್ಯಾಂಕ್ ಯು. ಓಕೆ, ಸೊ 3ನೇ ಕುಟುಂಬ ಆಯಿತು. ಇನ್ನು ಆ ಕಡೆ 4ನೇ ಕುಟುಂಬ ಬಿರಾದಾರ್ ಕುಟುಂಬ ಇದೆ, ಕುಟುಂಬದ ಪರಿಚಯ ಮಾಡಿಕೊಡಿ ಅಮ್ಮ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರಿ ಬಿರಾದಾರ್. ನಮ್ಮ ಯಜಮಾನ್ರು ಬಸವರಾಜ್ ಬಿರಾದಾರ್, ಬಿಸ್ನೆಸ್ ಮಾಡ್ತಾರೆ. ನಮ್ಮ ನಾದ್ನಿ ಮಾದೇವಿ ಬಿರಾದಾರ್, ನಮ್ಮ ಓರ್ಗೀತಿ ಚೈತ್ರ ಬಿರಾದಾರ್. ಓಕೆ, ಅಂದರೆ ಕುಟುಂಬದ ಸರ್ನೇಮ ಬಿರಾದಾರ್. ಸೊ ಬೇಸಿಕಲಿ ಯಾವ ಕಡೆಯವರು? ಉತ್ತರ ಕರ್ನಾಟಕ. ಅಲ್ಲಿಂದ ಬಂದಿರೋದಾ? ಇಲ್ಲ, ಇಲ್ಲೇ ಇದೆ. ಇರೋದು ಬೆಂಗಳೂರಲ್ಲೇನೆ. ಓಕೆ, ಬಿರಾದಾರ್ ಕುಟುಂಬಕ್ಕೂ ಕೂಡ ಮತ್ತೊಂದ್ಸಲ ಸ್ವಾಗತ. ವೆರಿ ಆಲ್ ದ ಬೆಸ್ಟ್. ಸೊ ಎಲ್ಲರೂ ಪರಿಚಯ ಮಾಡ್ಕೊಂಡಿದ್ದಾಯ್ತು. ಎಲ್ಲ ಪ್ರಿಪೇರ್ ಆಗಿ ಬಂದಿರೋ ಹಾಗೆ ಕಾಣಿಸ್ತಾರೆ. ಭಾಳ ಈಸಿ ಇರುತ್ತೆ, ಯೋಚನೆ ಮಾಡಿ ಉತ್ತರ ಕೊಡಿ. ಕೋಆರ್ಡಿನೇಷನ್ ಇರಲಿ, ಆ ಥರ ಮಾಡ್ಕೊಳ್ಬೇಡಿ. ಓಕೆ ಅಲ್ವಾ? ಈಗ ಆಟನ ಶುರು ಮಾಡಿಬಿಡೋಣ. ಓಕೆ, ಎಲ್ಲರೂ ರೆಡಿ ಆಗಿದ್ದಾರೆ. ಹಾಗಾದರೆ ಸುತ್ತುಗಳನ್ನ ಶುರು ಮಾಡೋಣ. ಮೊದಲನೇ ಸುತ್ತು ಅದಲ್ ಬದಲ್. ಗೌಡ್ರ ಕುಟುಂಬ ರೆಡಿ ಇದ್ದೀರಾ? ರೆಡಿ. ಗೌಡ್ರ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಆ ರಿ ಬ ಚು ಪೋ ಸು ಫಿ ಸ್ಟಾ. ಅಬಚೂರಿನ ಪೋಸ್ಟ್ ಆಫೀಸ್. ಅಬಚೂರಿನ ಪೋಸ್ಟ್ ಆಫೀಸ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಬಹಳ ಬೇಗ ಉತ್ತರನ ಕೊಟ್ಟು 20 ಅಂಕನ ಗಳಿಸಿದ್ರ. ಈಗ 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ತಮ್ ತಿ ನೆ ಪ್ರೀ ದ್ಯ ಆ ವೃ ಹಾಡಿನ ಸಾಲು ಇದು. ನನಗೆ ಗೊತ್ತಾಯ್ತು. ಹೌದು, ಪ್ರೀತಿನೇ ತಂದ ಆದ್ಯ. ಪ್ರೀತಿನೇ ತಂದ ಆದ್ಯ ಅವರ ಹಾಡು ಕರೆಕ್ಟಾಗಿ ಹೇಳಿ ಲಿರಿಕ್ಸು.
ಅದ್ಯಾವ್ರು ತಂದ ಪ್ರೀತಿ. ಪ್ರೀತಿನೇ ಅದ್ಯಾವ್ರು ತಂದ. ಪ್ರೀತಿನೇ ಅದ್ಯಾವ್ರು ತಂದ. ಪ್ರೀತಿನೇ ಅದ್ಯಾವ್ರು ತಂದ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಸಮಯ ಮುಗಿಯೋದಕ್ಕಿಂತ ಮುಂಚೆ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಪ್ರೀತಿನೇ ಅದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ಗೆ. ಓಕೆ, 20 ಅಂಕನ ಗಳಿಸಿದರೆ. ಈಗ 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯ ಜ ವಿ ರು ಳು ಧ ರ ಗ ಬೇಮ್. ಇದು ವ್ಯಕ್ತಿಯ ಹೆಸರು. ಬೇರೆಯವರು ನಿಧಾನಕ್ಕೆ ಡಿಸ್ಕಸ್ ಮಾಡಿ ಉತ್ತರ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಓಕೆ, ಹೆಸರಿಗಿಂತ ಮುಂಚೆ ಅವರ ಊರು ಇರ್ಬೋದು ಅಥವಾ ಇನ್ಷಿಯಲ್ ಇರ್ಬೋದು, ಸರ್ನೇಮು ಎಲ್ಲ ಇರುತ್ತೆ. ನಿಮ್ಮ ಸಮಯ ಮುಗ್ದಿದೆ. ನಿಮ್ಮ ಮೊದಲ ಸುಳಿವು ಈ ರೀತಿಯಾಗಿದೆ. ಇವರು ಸುಪ್ರಸಿದ್ಧ ನಟಿ. 2ನೇ ಸುಳಿವು ಖ್ಯಾತ ನಟ ನಿರ್ದೇಶಕರ ಪತ್ನಿ ಕೂಡ. ಗೊತ್ತಾಗ್ತಾ ಇಲ್ವಾ? ಬೇರೆ ಯಾರಾದ್ರೂ ಹೇಳ್ತೀರಾ? ಓಕೆ ಓಕೆ, ನೋಡೋಣ. ಈಗ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಬೆಂಗಳೂರು ವಿಜಯರಾಧ. ಸ್ವಲ್ಪ ಆಚೆ. ಓಕೆ, ಈಗ 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಈ ಕಡೆ KPTCL ಕುಟುಂಬ ರೆಡಿ ಇದ್ದೀರಾ? ಕರೆಂಟ್ ಎಷ್ಟು ಫಾಸ್ಟಾಗಿ ಹೋಗುತ್ತೋ ಅಷ್ಟೇ ಫಾಸ್ಟಾಗಿ ಉತ್ತರ ಕೊಡಬೇಕು. ಓಕೆ, ನಮ್ಮ KPTCL ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ಸೆ ಸೋ ನೆ ದ ಬೆ ಗಿ ಲ. ಮನೆ ಬೆಳಗಿದ ಸೊಸೆ. ನೋಡಿ, ಕರೆಂಟು ಬೆಳಗುತ್ತೆ. ಇಲ್ಲೂ ಕೂಡ ಮೊದಲನೇ ಪ್ರಶ್ನೆ ಅದೇ ರೀತಿಯಾಗಿ ಬಂದಿದೆ. ಮನೆ ಬೆಳಗಿದ ಸೊಸೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕನ ಗಳಿಸಿದರೆ. ಈಗ 2ನೇ ಪ್ರಶ್ನೆಗೆ ಹೋಗೋಣ. KPTCL ಕುಟುಂಬಕ್ಕೆ ಅದಲ್ ಬದಲ್ನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಿ ನ್ಯ 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 ಅ ಸಂ ಸಿ ರ್ಜು ಸಂ ನ ಸಿ ಸಂ. ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ. ಓಕೆ, ಉತ್ತರ ಕರೆಕ್ಟ್ ಆಗಿದೆಯಾ? ನೋಡೋಣ. ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರೆ. ಈಗ 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಿ ಸ್ವ ಹ ಸಿಂ ರ ನ ಲ ಕ್ಷ್ಮಿ ಲ ನ ಮ ಶ ರಿ ಕೆ ಕಿ. ವ್ಯಕ್ತಿಯ ಹೆಸರು. ಲಕ್ಷ್ಮೀ ನರಸಿಂಹ ಸ್ವಾಮಿ. ಕಿಕ್ಕೇರಿ ಲಕ್ಷ್ಮೀ ನರಸಿಂಹ ಶಾಮಣ್ಣ. ಹುಕ್ಕೇರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಶಾಮಣ್ಣ. ಸ್ವಾಮಿ ಶಾಮಣ್ಣ. ಓಕೆ, ಹುಕ್ಕೇರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಶಾಮಣ್ಣ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ನೀವೇನು ಹೇಳಿದ್ರಿ? ಅಲ್ಲಿ ಹೂ ಇರಲೇ ಇರಲಿಲ್ಲ. ಒಂದು ಸ್ವಲ್ಪ ಬದಲಾಗೋಯ್ತಲ್ವಾ? ಒಂಚೂರು ನೋಡ್ಕೊಂಡು ಹೇಳಬೇಕಾಗಿತ್ತು. ಹುಕ್ಕೇರಿ ಬದಲು ಕಿಕ್ಕೇರಿ. ಕಿಕ್ಕೇರಿ ಶಾಮಣ್ಣ ಲಕ್ಷ್ಮೀ ನರಸಿಂಹ ಸ್ವಾಮಿ. ಸೊ KSL ಸ್ವಾಮಿ ಅದರ ಫುಲ್ ಫಾರ್ಮ್, ಅವರ ಪೂರ್ಣ ಹೆಸರು ಇದು. ಓಕೆ, ಸ್ವಲ್ಪ ಕನ್ಫ್ಯೂಸ್ ಆಯಿತು ಅನ್ಸುತ್ತೆ, ಉದ್ದ ಇತ್ತಲ್ಲ. ಓಕೆ, 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದೆ. ಆಚಾರ್ ಕುಟುಂಬ ರೆಡಿ ಇದ್ದೀರಾ? ಆಚಾರ್ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ಡಿ ಲ ಹೇ ಮ ರೇ ಮ. ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮ ಅಂತ ಬಹಳ ಬೇಗ ಉತ್ತರನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ 2ನೇ ಪ್ರಶ್ನೆಗೆ ಹೋಗೋಣ. ಓಕೆ, ಈಗ ನಮ್ಮ ಆಚಾರ್ ಕುಟುಂಬಕ್ಕೆ ಅದಲ್ ಬದಲ್ನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸ ದ ಮಾಂ ಡಿ ಕೆ ತ ವ ಮ ಹ ನ ಳೆ ಮು ವು ದೇ. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ. ಓಕೆ, ಆ ಹಾಡಿನ ಸಾಲನ್ನ ಹಾಡಿನ ಮೂಲಕನೇ ಹೇಳಿ ಉತ್ತರನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಮಾನವ ಸರಿಯಾದ ಉತ್ತರ.
ಹಾಡು ಹೇಳ್ತೀರಾ ನೀವು ಸಿಂಗರಾ? ಹೌದು. ಓಕೆ, ಅಂದರೆ ಪ್ರೊಫೆಷ್ನಲ್ ಸಿಂಗರಾ? ಪ್ರೊಫೆಷ್ನಲ್ ಸಿಂಗರ್ ಹೌದು, ಬಟ್ ಕಂಪ್ನಿಲಿ ಕೆಲಸ ಮಾಡೋದ್ರಿಂದ ಪ್ಯಾಷನೇಟ್ ಸಿಂಗರ್. ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡ್ತೀನಿ. ಇಲ್ಲಿ ಚಂದನನು ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ. ಓಹೋ, ಓಕೆ, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಓಕೆ, ಎರಡನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದರೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಿಯಾ ಚ ಹ ಸಿಂ ರ ನ ವಿ ದೇ ಕ್ಷ್ಮಿ ಲ ಮೈ ರು ಸು. ಮೈಸೂರು ಲಕ್ಷ್ಮೀ ನರಸಿಂಹಾಚಾರ್ಯ. ಮೈಸೂರು ಲಕ್ಷ್ಮೀ ದೇವಿ ನರಸಿಂಹಾಚಾರ್ಯ. ವ್ಯಕ್ತಿಯ ಹೆಸರಿದು. ಮೈಸೂರು ಲಕ್ಷ್ಮೀ ದೇವಿ ನರಸಿಂಹಾಚಾರ್ಯ. ಮೈಸೂರು ಲಕ್ಷ್ಮೀ ದೇವಿ ನರಸಿಂಹಾಚಾರ್ಯ. ಓಕೆ, ಮೈಸೂರು ಲಕ್ಷ್ಮೀ ದೇವಿ ನರಸಿಂಹಾಚಾರ್ಯ. ಉತ್ತರ ಕರೆಕ್ಟ್ ಆಗಿದೆಯಾ ನೋಡೋಣ. ಮೈಸೂರು ನರಸಿಂಹಾಚಾರ್ಯ ಲಕ್ಷ್ಮೀದೇವಿ, ಅದು ಲಕ್ಷ್ಮೀದೇವಿಯವರ ಪೂರ್ಣ ಹೆಸರು. ಸೊ ಅದನ್ನು ಆ್ಯಸ್ ಇಟ್ ಈಸ್ ಹೇಳಬೇಕಾಗಿತ್ತು. ಸ್ವಲ್ಪ ಅದರಲ್ಲಿ ಮಿಸ್ ಆಯಿತು ಅಷ್ಟೇ. ಎಲ್ರಿಗೂ ಕೂಡ ಹೆಸರಲ್ಲೇ ಹೋಗ್ತಾ ಇದೆ ಮೂರನೇ ಪ್ರಶ್ನೆಯಲ್ಲೇ. ಸೊ 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದೆ. ಬಿರಾದಾರ್ ಕುಟುಂಬ ರೆಡಿ ಇದ್ದೀರಾ? ಬಿರಾದಾರ್ ಕುಟುಂಬಕ್ಕೆ ಅದಲ್ ಬದಲ್ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲಿ ವ ಲ ಲ ಡಿ ಬೆ ಮ ಳು ದ. ಬೆಳುವಲಿದ ಮಡಿಲಲ್ಲಿ. ನಿಮ್ಮ ಉತ್ತರ? ಬೆಳುವಲಿ ಬೆಳುವಲದ ಮಡಿಲಲ್ಲಿ. ಜೋರಾಗಿ ಹೇಳಿ. ಬೆಳುವಲದ ಮಡಿಲಲ್ಲಿ. ಬೆಳುವಲ್ಲದ ಮಡಿಲಲ್ಲಿ. ಉತ್ತರ ಕರೆಕ್ಟ್ ಆಗಿದೆಯಾ ನೋಡೋಣ. ಬೆಳುವಲದ ಮಡಿಲಲ್ಲಿ ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರೇ ಕಾ ದ್ಯಾ ನು ನು ನೀ ಲ ಎ ಯೋ. ಇದು ಹಾಡಿನ ಸಾಲು. ಸಮಯ ಮುಕ್ತಾಯವಾಗಿದೆ. ಗೊತ್ತಾಗ್ಲಿಲ್ವಾ? ಈಗ ಸುಳಿವು ತಗೊಳ್ಳೋಣ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಬೆಳುವಲದ ಮಡಿಲಲ್ಲಿ ಸಿನಿಮಾದ ಗೀತೆ ಇದು. ಎರಡನೇ ಸುಳಿವು, SPB ಈ ಗೀತೆಯನ್ನ ಹಾಡಿದ್ದಾರೆ. ಹೇಳಿ ಹೇಳಿ. ಎಲ್ಲಾರನ್ನೂ ಕಾಯೋನು ದ್ಯಾವ್ರೆ ನೀನು. ಉತ್ತರ ಕರೆಕ್ಟ್ ಆಗಿದೆಯಾ? ಎಲ್ಲಾರನ್ನೂ ಕಾಯೋ ದ್ಯಾವ್ರೆ ನೀನು ಸರಿಯಾದ ಉತ್ತರ. ಬಟ್ ಸುಳಿವನ್ನ ತಗೊಂಡು ಹೇಳಿರೋದ್ರಿಂದ 10 ಅಂಕ ಸಿಗ್ತಾ ಇದೆ. ಬಟ್ ಸ್ಟಿಲ್ ಹೇಳಿದ್ರಲ್ಲ, ಅದು ಖುಷಿ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಪು ಸಿ ರ ನ ಪಿ ಲು ರು ಡ ಕು ಮ ಶ್ನ ಬ ಕೃ ಲ. ಸೊ ಮೂರನೇ ಪ್ರಶ್ನೆ ಎಲ್ಲರಿಗೂ ಉದ್ದದ ಹೆಸರನ್ನೇ ಕೊಟ್ಟಿದ್ದಾರೆ. ಸಮಯ ಮುಗ್ದಿದೆ. ಹೇಳ್ತೀರಾ? ತಿರುಮಕೂಡಲು ನರಸೀಪುರ ಬಾಲಕೃಷ್ಣ. ತಿರುಮಕೂಡಲು ನರಸಿಂಹ ಬಾಲಕೃಷ್ಣ. ನರಸೀಪುರ ಬಾಲಕೃಷ್ಣ. ತಿರುಮಕೂಡಲು ನರಸೀಪುರ ಬಾಲಕೃಷ್ಣ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಅಷ್ಟು ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು, ಆದರೂ ಕೂಡ ಗೆಸ್ ಮಾಡಿದ್ದೀರಾ. ಸಮಯ ಮುಗಿದ ತಕ್ಷಣ ಉತ್ತರ ಕೊಟ್ಟಿದ್ದೀರಾ. ಸೊ ಈ ಸುತ್ತಿನಲ್ಲಿ ನೀವು ಗಳಿಸಿರುವಂತಹ ಒಟ್ಟಾರೆ ಅಂಕ 50 ಅಂಕ. ಓಕೆ, ಇಲ್ಲಿಗೆ ಮೊದಲನೇ ಸುತ್ತು ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ಎರಡನೇ ಸುತ್ತಿಗೆ ಹೋಗ್ಬಿಡೋಣ. ಓಕೆ, ಇವಾಗ ಎರಡನೇ ಸುತ್ತನ್ನ ಆಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹೋಗಿ ಬಿಡೋಣ ಎರಡನೇ ಸುತ್ತಿಗೆ. ಎರಡನೇ ಸುತ್ತು ನಕ್ಷತ್ರ. ಓಕೆ, ಗೌಡ್ರ ಕುಟುಂಬ ರೆಡಿ ಇದ್ದೀರಾ? ಫೇವ್ರೆಟ್ ಹೀರೋನಾ?
ಸುದೀಪ್ ಅವರೇ ಬರಲಿ ಅಂತ ಅವರು ಹೇಳಿದ್ರು. ಕಿಚ್ಚ ಸುದೀಪ್ ಅವರಲ್ಲ, ನಾಗತಿಹಳ್ಳಿ ಚಂದ್ರಶೇಖರ್. ಓಕೆ, ನೋಡಿದ್ರೆ ಅವ್ರ ಸಿನಿಮಾಗಳು ನೋಡಿದ್ದೀರಾ, ಬಟ್ ಇಲ್ಲಿ ಯಾವ ಪ್ರಶ್ನೆ ಬರುತ್ತೆ ಗೊತ್ತಿಲ್ಲ. ಓಕೆ, ಗೌಡ್ರ ಕುಟುಂಬಕ್ಕೆ ನಾಗತಿಹಳ್ಳಿ ಚಂದ್ರಶೇಖರ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಸಿನಿಮಾದ ಮೂಲಕ ನಾಗತಿಹಳ್ಳಿ ಚಂದ್ರಶೇಖರ್ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು? ನಿಮ್ಮ ಮೊದಲನೇ ಆಯ್ಕೆ ಕಾಡಿನ ಬೆಂಕಿ, ಎರಡನೇ ಆಯ್ಕೆ ಉಂಡು ಹೋದ ಕೊಂಡು ಹೋದ. ಉಂಡು ಹೋದ ಕೊಂಡು ಹೋದ. ಉಂಡು ಹೋದ ಕೊಂಡು ಹೋದ ಅಂತ ಉತ್ತರನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಕಾಡಿನ ಬೆಂಕಿ. ಕಾಡಿನ ಬೆಂಕಿ ಸಿನಿಮಾಗೆ ಚಿತ್ರಕಥೆ, ಸಂಭಾಷಣೆ ಹಾಗೂ ಗೀತರಚನಾಕಾರರಾಗಿ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು. ಸ್ವಲ್ಪ ಯೋಚನೆ ಮಾಡೋ ಉತ್ತರ ಕೊಡಿ, ಸಮಯ ಇರುತ್ತೆ. ಓಕೆ, ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ನಾಗತಿಹಳ್ಳಿ ಚಂದ್ರಶೇಖರ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಾಗತಿಹಳ್ಳಿ ಚಂದ್ರಶೇಖರ್ ಚೊಚ್ಚಲ ನಿರ್ದೇಶನದ ಉಂಡು ಹೋದ ಕೊಂಡು ಹೋದ ಸಿನಿಮಾದ ನಾಯಕಿ ಯಾರು? ನಿಮ್ಮ ಮೊದಲನೇ ಆಯ್ಕೆ ತಾರಾ, ಎರಡನೇ ಆಯ್ಕೆ ನಂದಿನಿ ಸಿಂಗ್. ತಾರಾ. ತಾರಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ತಾರಾ ಉತ್ತರ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕನ ಗಳಿಸಿದ್ರ. ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾದ ನಾಯಕಿ ನಂದಿನಿ ಸಿಂಗ್. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ನಾಗತಿಹಳ್ಳಿ ಚಂದ್ರಶೇಖರ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಯಾವ ಸಿನಿಮಾದಲ್ಲಿ ವಿಜಯ ರಾಘವೇಂದ್ರ ನಟಿಸಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ಚಿನ್ನಾರಿ ಮುತ್ತ, ಎರಡನೇ ಆಯ್ಕೆ ಕೊಟ್ರೇಶಿ ಕನಸು. ಕೊಟ್ರೇಶಿ ಕನಸು. ಕೊಟ್ರೇಶಿ ಕನಸು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಚಿನ್ನಾರಿ ಮುತ್ತ ನಾಗಾಭರಣ ನಿರ್ದೇಶನದ ಸಿನಿಮಾ. ಊರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ನಿಮಗೆ ಸುದೀಪ್ ಅವ್ರ ಫೇವ್ರೇಟಾ? ಯಾವ ಸಿನಿಮಾ ಇಷ್ಟ? ಎಲ್ಲಾನು ಇಷ್ಟ. ರೀಸೆಂಟಾಗಿ ಮ್ಯಾಕ್ಸ್ ಡ್ಯಾನ್ಸ್ ವಿಡಿಯೋ ಬೈಟಲ್ ತುಂಬ ಚೆನ್ನಾಗಿದೆ. ಹೌದಾ? ಓಕೆ, ನೆಕ್ಸ್ಟ್ ಮಾರ್ಕ್ ಬರ್ತಾ ಇದೆ, ಅದನ್ನು ನೋಡಿ. ಓಕೆ, ನೆಕ್ಸ್ಟ್ ಸುತ್ತುಗಳಿಗೆ ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. KPTCL ಕುಟುಂಬ ರೆಡಿ ಇದ್ದೀರಾ? ರೆಡಿ ಮೇಡಮ್. ಓಕೆ, ಮೇಡಮ್ ಎಷ್ಟು ಹೈಟ್ ಇದ್ದಾರೆ? 5'8" ನೋಡಿ, ಲೈಟ್ ಕಂಬ ಉದ್ದ ಇರುತ್ತಲ್ಲ ಅದಕ್ಕೆ. ವಿಜಯಲಕ್ಷ್ಮಿ. ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇನ ನಿನ್ನ ನಗಿಯನ್ನ. KPTCL ಕುಟುಂಬಕ್ಕೆ ವಿಜಯಲಕ್ಷ್ಮಿ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿಜಯಲಕ್ಷ್ಮಿ ನಟನೆಯ ನಾಗಮಂಡಲ ಸಿನಿಮಾದ ಸಂಗೀತ ನಿರ್ದೇಶಕರು ಯಾರು? ನಿಮ್ಮ ಮೊದಲನೇ ಆಯ್ಕೆ ಹಂಸಲೇಖ, ಎರಡನೇ ಆಯ್ಕೆ ಸಿ ಅಶ್ವಥ್. ಸಿ ಅಶ್ವಥ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಮ್ಯಾಲಿನ ಚಿತ್ತಾರವೇ ಚಿತ್ತಗೊತ್ತ ಹೇಳ ಉತ್ತಾರವ. TS ನಾಗಾಭರಣ ನಿರ್ದೇಶನದ ಈ ಚಿತ್ರದಲ್ಲಿ ವಿಜಯಲಕ್ಷ್ಮಿ ನಾಯಕಿಯಾಗಿ ನಟಿಸಿದ್ದಾರೆ. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ವಿಜಯಲಕ್ಷ್ಮಿ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿಜಯಲಕ್ಷ್ಮಿ ನಟನೆಯ ಪ್ರತಿಭಟನೆ ಸಿನಿಮಾದ ನಾಯಕ ಯಾರು? ನಿಮ್ಮ ಮೊದಲನೇ ಆಯ್ಕೆ ಕೆ ಶಿವರಾಮ್, ಎರಡನೇ ಆಯ್ಕೆ ರಮೇಶ್ ಅರವಿಂದ್. ಕೆ ಶಿವರಾಮ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ನೋಡಿದ್ರಾ ಸಿನಿಮಾನ? ಗೆಸ್. ರಾಜೇಂದ್ರ ಕುಮಾರ್ ಆರ್ಯ ನಿರ್ದೇಶನದ ಪ್ರತಿಭಟನೆ ಸಿನಿಮಾಗೆ ವಿಜಯಲಕ್ಷ್ಮಿ ನಾಯಕಿ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ವಿಜಯಲಕ್ಷ್ಮಿ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿಜಯಲಕ್ಷ್ಮಿ ನಟನೆಯ ರಂಗಣ್ಣ ಸಿನಿಮಾ ಬಿಡುಗಡೆ ಆಗಿದ್ದು ಯಾವಾಗ? ನಿಮ್ಮ ಮೊದಲನೇ ಆಯ್ಕೆ 1997, ಎರಡನೇ ಆಯ್ಕೆ 2000ನೇ ಇಸ್ವಿಯಲ್ಲಿ. 1997 ಅಂತ ಉತ್ತರ ಕೊಟ್ಟಿದ್ದಾರೆ.
ಬರ್ತಿತ್ತಾ? ಓಹೋ ಹಾಗೆ, ಓಕೆ. ರಂಗಣ್ಣ ಸಿನಿಮಾದಲ್ಲಿ ಜಗ್ಗೇಶ್ ಜೊತೆ ನಟಿಸಿದ್ದಾರೆ ವಿಜಯಲಕ್ಷ್ಮಿ. 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದಾರೆ. ಓಕೆ, ಇವಾಗ ಆಚಾರ್ ಕುಟುಂಬ ರೆಡಿ ಇದ್ದೀರಾ? ಎಸ್. ನಿಮಗೆ ಯಾರು ಫೇವ್ರೇಟು, ಯಾರು ಬರಬೇಕು? ಯಾರು ಬಂದರೂ ಓಕೆ. ಓಕೆ, ಯಾರು ಬಂದರೂ ಓಕೆ. ಹೀರೋಯಿನ್ ಬರಬೇಕಾ, ಹೀರೋ ಬರಬೇಕಾ? ಯಾರಾದರೂ ಓಕೆ. ಎಸ್ ನಾರಾಯಣ್ ಓಕೆ. ನಿರ್ದೇಶಕ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಬಟ್ ಆಚಾರ್ ಕುಟುಂಬಕ್ಕೆ ಎಸ್ ನಾರಾಯಣ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎಸ್ ನಾರಾಯಣ್ ಅವರು ನಟಿಸಿ ನಿರ್ದೇಶನ ಮಾಡಿದ ಮೊದಲ ಚಿತ್ರ ಯಾವುದು? ನಟಿಸಿ ನಿರ್ದೇಶನ ಮಾಡಿರೋದು. ನಿಮ್ಮ ಮೊದಲನೇ ಆಯ್ಕೆ ಬೇವು ಬೆಲ್ಲ, ಎರಡನೇ ಆಯ್ಕೆ ಚೈತ್ರದ ಪ್ರೇಮಾಂಜಲಿ. ಬೇವು ಬೆಲ್ಲ. ಬೇವು ಬೆಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್. ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಚೈತ್ರದ ಪ್ರೇಮಾಂಜಲಿ. ಅಯ್ಯೋ. ರಘುವೀರ್ ನಾಯಕನಾಗಿ ನಟಿಸಿದ್ದ ಈ ಚಿತ್ರದಲ್ಲಿ ಶಂಕರ್ ಹೆಸರಿನ ಪಾತ್ರವನ್ನು ನಿರ್ವಹಿಸಿದ್ರು. ಓಕೆ, ಎರಡನೇ ಪ್ರಶ್ನೆಗೆ ಹೋಗೋಣ. ಸ್ವಲ್ಪ ಹುಷಾರಾಗಿ ಡಿಸ್ಕಸ್ ಮಾಡಿ ಉತ್ತರ ಕೊಡಿ. ಎಸ್ ನಾರಾಯಣ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎಸ್ ನಾರಾಯಣ್ ನಿರ್ದೇಶನದ ಚಂಡ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ಯಾರು? ನಿಮ್ಮ ಮೊದಲನೇ ಆಯ್ಕೆ ಹಂಸಲೇಖ, ಎರಡನೇ ಆಯ್ಕೆ ಎಸ್ ನಾರಾಯಣ್. ಎಸ್ ನಾರಾಯಣ್ ಅವರೇ. ಎಸ್ ನಾರಾಯಣ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ದುನಿಯಾ ವಿಜಯ್ ನಟನೆಯ ಈ ಚಿತ್ರಕ್ಕೆ ನಾರಾಯಣ್ ಅವರ ಸಂಗೀತ ಸಂಯೋಜನೆ ಇದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದರೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಎಸ್ ನಾರಾಯಣ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನನ್ನ ಮಣ್ಣಿದು ಹಾಡು ಎಸ್ ನಾರಾಯಣ್ ನಿರ್ದೇಶನದ ಯಾವ ಚಿತ್ರದಲ್ಲಿದೆ? ಮೊದಲನೇ ಆಯ್ಕೆ ವೀರ ಪರಂಪರೆ, ಎರಡನೇ ಆಯ್ಕೆ ಜಮೀನ್ದಾರರು. ವೀರ ಪರಂಪರೆ. ವೀರ ಪರಂಪರೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಅಂಬರೀಷ್ ಮತ್ತು ಸುದೀಪ್ ಕಾಂಬಿನೇಷನ್ನ ಚಿತ್ರವಿದು. ನಾರಾಯಣ್ ಅವರೇ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಹಾಡು ಏನಾದರೂ ಹೇಳ್ತೀರಾ? ಆ ಹಾಡು ಬರಲ್ಲ, ಬೇಕಾದ್ರೆ ಬೇರೆ ಹಾಡು ಹಾಡ್ಬೋದು. ಹೌದಾ, ಬೇರೆ ಹಾಡು ಹೇಳಿ. ನಮಗೂ ಅಷ್ಟೇ ಸುದೀಪ್ ಅವರಂದ್ರೆ ತುಂಬ ಫೇವ್ರೆಟ್. ಸೊ ಅವ್ರದ್ದೇ ಒಂದು ಹಾಡನ್ನ ಹಾಡಬೇಕು ಅಂದ್ಕೊಂಡಿದ್ದೀನಿ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓಲವೇ ನೀನೆಲ್ಲಿ ಹುಡುಕಾಟ ನಿನಗಿನ್ನೆಲ್ಲಿ ನನ್ನೆದೆಯೊಳಗೆ ನೀಡಿದು ಜಡಮನದ ಮೌನ ಮುರಿದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸನೀ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲು ನೀನೆ ಸಖೀ ಕಣ್ಣಲ್ಲು ನೀನೆ ಕನಸಲ್ಲು ನೀನೆ ಎಲ್ಲೆಲ್ಲು ನೀನೆ ಸಖೀ ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖೀ ಆವರಿಸು. ಹಾಡಿನ ಮೂಲಕನೇ ನೀವು ಇಂಪ್ರೆಸ್ ಆಗಿರ್ತೀರ ಅನ್ಸುತ್ತಲ್ಲ. ನೀವು ಒಬ್ರು ಅಭಿಮಾನಿನ ಅವ್ರ ಹಾಡಿಗೆ? ಓಕೆ, ಸೊ 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಥ್ಯಾಂಕ್ ಯು ಸರ್. ಓಕೆ, ಬಿರಾದರ್ ಕುಟುಂಬ ರೆಡಿ ಇದ್ದೀರಾ? ಉತ್ತರ ಕರ್ನಾಟಕದಲ್ಲಿ ಯಾವ ಊರು ಮೇಡಮ್? ನಮ್ಮದು ಅಥಣಿ ಹತ್ರ ಬರುತ್ತೆ. ಅಥಣಿನಾ? ಅಥಣಿ ಹತ್ರ ಬಿಜಾಪುರ ಹತ್ರ ನಮ್ಮ ಫಾದರ್ದು, ನಮ್ಮ ಮದರ್ದು ಅಥಣಿ ಹತ್ರ ಕಕಮರಿ ಅಂತ ಓಕೆ, ವಿಲೇಜ್. ಹರ್ಷಿಕಾ ಪೂರ್ಣಚ್ಚ. ಬಿರಾದಾರ್ ಕುಟುಂಬಕ್ಕೆ ಹರ್ಷಿಕಾ ಪೂರ್ಣಚ್ಚ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹರ್ಷಿಕಾ ಪೂರ್ಣಚ್ಚ ನಟನೆಯ PUC ಸಿನಿಮಾ ಬಿಡುಗಡೆ ಆಗಿದ್ದು ಯಾವಾಗ? ನಿಮ್ಮ ಮೊದಲನೇ ಆಯ್ಕೆ
2010 ಎರಡನೇ ಆಯ್ಕೆ 2008 2010. 2010 ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ 2008. ಹರ್ಷಿಕಾ ಪೂರ್ಣಚ್ಚ ನಟನೆಯ ಮೊದಲನೇ ಸಿನಿಮಾ ಕೂಡ PUC. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಹರ್ಷಿಕಾ ಪೂರ್ಣಚ್ಚ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪುನೀತ್ ರಾಜ್ಕುಮಾರ್ ಜೊತೆ ಈ ಕೆಳಗಿನ ಯಾವ ಸಿನಿಮಾದಲ್ಲಿ ಹರ್ಷಿಕಾ ನಟಿಸಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ ಜಾಕಿ, ಎರಡನೇ ಆಯ್ಕೆ ಪರಮಾತ್ಮ. ಪರಮಾತ್ಮ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಜಾಕಿ. ಜಾಕಿ ಸಿನಿಮಾದಲ್ಲಿ ಹರ್ಷಿಕಾ ಅವರು ಯಶೋಧ ಹೆಸರಿನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಮೂರನೇದಕ್ಕೆ ಒಂದು ಸ್ವಲ್ಪ ಯೋಚನೆ ಮಾಡಿಕೊಡಿ. ಹರ್ಷಿಕಾ ಪೂರ್ಣಚ್ಚ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹರ್ಷಿಕಾ ಪೂರ್ಣಚ್ಚ ಎಷ್ಟು ಭಾಷೆಯ ಸಿನಿಮಾಗಳಲ್ಲಿ ನಟಿಸಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ 3, ಎರಡನೇ ಆಯ್ಕೆ 5. 3 ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಅಯ್ಯೋ ತಪ್ಪಾಗಿದೆ. ಸರಿಯಾದ ಉತ್ತರ 5. ಕನ್ನಡ, ಕೊಡವ, ಮಲಯಾಳಂ, ತೆಲುಗು ಹಾಗೂ ಭೋಜ್ಪುರಿ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಓಕೆ, ಸ್ವಲ್ಪ ಹರ್ಷಿಕಾ ಪೂರ್ಣಚ್ಚ ಅವರು ಇದು ಕಷ್ಟ ಆಯ್ತು ಅನ್ಸುತ್ತಲ್ಲ. ಹಳೇದು ಬಂದಿದ್ರು ಹೇಳ್ಬಿಡ್ತಾ ಇದ್ರಿ ನೀವು. ಓಕೆ, ಪರವಾಗಿಲ್ಲ. ಟಫಿತ್ತಾ? ನಿಮಗೆ ಟಫಿತ್ತು? ಎಲ್ಲ ಗೆಸ್ಸೇ ಮಾಡಬೇಕದು, ಯಾವುದು ಪರ್ಟಿಕ್ಯುಲರ್ ಆಗಿ ಆನ್ಸರ್ ಮಾಡೋಕ್ಕಾಗಲ್ಲ. ಓಕೆ, ನೋಡೋಣ. ಇನ್ನ 2 ಸುತ್ತಿದೆಯಲ್ಲ, ಅದ್ರಲ್ಲಿ ಕಮ್ ಬ್ಯಾಕ್ ಮಾಡಿ. ಓಕೆ, ಇಲ್ಲಿಗೆ ನಕ್ಷತ್ರ ಸುತ್ತು ಮುಕ್ತಾಯವಾಗಿದೆ. 3ನೇ ಸುತ್ತಿಗೆ ಹೋಗೋಣ. ಓಕೆ, ಹಾಗಾದ್ರೆ 3ನೇ ಸುತ್ತನ್ನ ಪ್ರಾರಂಭ ಮಾಡ್ಬಿಡೋಣ. 3ನೇ ಸುತ್ತು ಚಿತ್ರ ಜಗತ್ತು. ಗೌಡ್ರ ಕುಟುಂಬ ರೆಡಿ ಇದ್ದೀರಾ? ಓಕೆ, ಸುದೀಪ್ ಅವರ ಅಭಿಮಾನಿ ಅಂದ್ರಲ್ಲ, ಒಂದು ಡೈಲಾಗ್ ಹೇಳಿ. ಬರಲ್ವಾ? ಓಕೆ, ನೋಡೋಣ. ಈಗ ಚಿತ್ರ ಜಗತ್ತು ಸುತ್ತಲ್ಲಿ ಅವ್ರದ್ದೇ ರಿಲೇಟೆಡ್ ನಿಮಗೆ ಪ್ರಶ್ನೆ ಬರಲಿ ಅಂತ ನಾನು ಕೇಳ್ಕೊಳ್ತಾ, ಇವಾಗ ಗೌಡ್ರ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಇದು ಯಾವ ನಟನ ಬಾಲ್ಯದ ಫೋಟೋ ಅಂತ ಹೇಳಬೇಕು. ಅರ್ಜುನ್. 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 ಅರ್ಜುನ್ ಸರ್ಜನ ಯಾರು? ಅಲ್ಲ ಅಲ್ಲ, ಅರ್ಜುನ್. ಅರ್ಜುನ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಅರ್ಜುನ್. ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಇದೆರಡನ್ನ ಸೇರಿ ಯಾವ ಚಿತ್ರದ ಹೆಸರು ಬರುತ್ತೆ ಅಂತ ಹೇಳಬೇಕು. ಅದೇ ಕಣ್ಣು. ಅದೇ ಕಣ್ಣು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಅಯ್ಯೋ UI. ಓ, ಯು ಅಂತ ಹೇಳ್ಬಿಟ್ಟು UI. ಓ, ನೋಡಿ ಎಷ್ಟು ಟ್ವಿಸ್ಟ್ ಇದೆ ಅಲ್ವಾ ಉತ್ತರದಲ್ಲಿ. ಓಕೆ, ಅವ್ರು ಪ್ರಯತ್ನ ಪಟ್ಟರು, ಬಟ್ ಇದು ಸ್ವಲ್ಪ ನಮ್ಮ ಪ್ರಶ್ನೆಯಲ್ಲೇ ಭಾಳ ಟ್ವಿಸ್ಟನ್ನು ಕೊಟ್ಟಿದ್ರು. ಈಗ 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಸರ್ಕಲ್ ಅಲ್ಲಿ ಇದಾರಲ್ಲ, ಅದು ಯಾರು ಅಂತ ಹೇಳಬೇಕು. ಶ್ರೀನಿವಾಸ್ ಮೂರ್ತಿ. ಶ್ರೀನಿವಾಸ್ ಮೂರ್ತಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ಕೆರಳಿದ ಸಿಂಹ ಚಿತ್ರದ್ದು. ಸೊ ಎರಡನೇದು ಕೂಡ ನೀವು ಬಹಳ ಬೇಗ ಗೆಸ್ ಮಾಡಿದ್ರಿ, ಬಟ್ ಅದು ಬೇರೆದೇ ಆನ್ಸರ್ ಆಗಿತ್ತು. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ನೀವು 3 ಸುತ್ತಿನಲ್ಲಿ 40 ಅಲ್ವಾ? ಓಕೆ, ನೆಕ್ಸ್ಟ್ ಸುತ್ತಿಗೆ ನಿಮಗೆ ಆಲ್ ದ ಬೆಸ್ಟ್. ಓಕೆ, KPTCL ಕುಟುಂಬ ರೆಡಿ ಇದ್ದೀರಾ? KPTCL ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಮಾಸ್ಟರ್ ಆನಂದ್ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಬಹಳ ಬೇಗ ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ.
ಹೇಳಿ ಯಾವ ಸಿನಿಮಾದ ಹೆಸರು ಅಂತ. ಉತ್ತರ ಗೊತ್ತಾಗ್ತಾ ಇಲ್ವಾ? ರಂಗ ಸಮುದ್ರ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆಗೆ ಹೋಗೋಣ. ಫೋಟೋ ಬರಲಿ ಸ್ಕ್ರೀನ್ ಮೇಲೆ. ಆ ನಟಿ ಯಾರು ಅಂತ ಹೇಳಬೇಕು. ನಿಮ್ಮ ಉತ್ತರ ಪಂಡ್ರಿಬಾಯಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓ, ಕಲ್ಪನಾ ನಾಂದಿ ಚಿತ್ರದ್ದು. ಕನ್ಫ್ಯೂಸ್ ಆಯ್ತಾ? ಓಕೆ, 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಓಕೆ, ಈ ಕಡೆ ಆಚಾರ್ ಕುಟುಂಬ ರೆಡಿ ಇದ್ದೀರಾ? ರೆಡಿ. ಆಚಾರ್ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಸುನಿಲ್ ರಾವ್. ಸುನಿಲ್ ರಾವ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. 20 ಅಂಕನ ಗಳಿಸಿದ್ದಾರೆ. ಈಗ 2ನೇ ಪ್ರಶ್ನೆಗೆ ಹೋಗೋಣ. ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದೆರಡು ಸೇರಿ ಯಾವ ಸಿನಿಮಾದ ಹೆಸರು ಬರುತ್ತೆ ಅಂತ ಹೇಳಬೇಕು. ಜಿಗರ್ ತಂಡ. ಜಿಗರ್ ತಂಡ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಈಸಿ ಇತ್ತು. ಲವ್ ಮಾಕ್ಟೇಲ್. ಓಕೆ, 3ನೇ ಪ್ರಶ್ನೆಗೆ ಹೋಗೋಣ. ಓಕೆ, 3ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. ಓಕೆ, ಡಾಕ್ಟರ್ ವಿಷ್ಣುವರ್ಧನ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ಹೊಂದಿಸಿದು ಚಿತ್ರದ್ದು. ಸೊ 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಬಿರಾದಾರ್ ಕುಟುಂಬ ರೆಡಿ ಇದ್ದೀರಾ? ಇದರಲ್ಲಿ 3 ಹೇಳ್ಬೇಕು ನೀವು. ಬಿರಾದಾರ್ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಲಾಸ್ಟ್ ಟೈಮ್ ಕಷ್ಟ ಆಯ್ತು ಅಂದ್ರಲ್ಲ, ಅದಕ್ಕೆ ಈಸಿ. ಓಕೆ, ಈಗ 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ. ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಅಂತ ಉತ್ತರ ಕೊಟ್ಟಿದ್ದಾರೆ. ಇವ್ರು ಚಪ್ಪಾಳೆ ಹೊಡಿತಾ ಇದ್ದಾರೆ ಕರೆಕ್ಟ್ ಆಗಿದೆ ಅಂತ ನೋಡ್ಬೇಡ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸೃಜನ್, ಲೋಕೇಶ್ ಮತ್ತು ಮೇಘನ ರಾಜ ಅಭಿನಯದ ಚಿತ್ರ. ಓಕೆ, ಈಗ 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ನಟ ಯಾರು ಅಂತ ಹೇಳಬೇಕು. ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ಸಂಯುಕ್ತ ಚಿತ್ರದ್ದು. ನನ್ನ ಮಾತನ್ನ ಉಳಿಸ್ಕೊಂಡ್ಬಿಟ್ರಿ. 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ದಾರೆ. ಒಂದು ಪುನೀತ್ ರಾಜ್ಕುಮಾರ್, ಇನ್ನೊಂದು ಶಿವರಾಜ್ ಕುಮಾರ್ ಅಲ್ವಾ? ಓಕೆ, ಇವಾಗ 3 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. 4ನೇ ಸುತ್ತಿಗೆ ಹೋಗ್ಬಿಡೋಣ. ಯಾವುದು 4ನೇ ಸುತ್ತು? ನಟ ಭಯಂಕರ. ಓಕೆ, 4ನೇ ಸುತ್ತಿಗೆ ಹೋಗಿ ಬಿಡೋಣ. 4ನೇ ಸುತ್ತು ನಟ ಭಯಂಕರ. ಓಕೆ, ಇವಾಗ 4ನೇ ಸುತ್ತನ್ನ ಶುರು ಮಾಡೋಣ. ಗೌಡ್ರ ಕುಟುಂಬದಿಂದ ಯಾರು ಭಯಂಕರ? ಓ, ನಟ ಭಯಂಕರಿನೇ ಬರ್ತಾ ಇದ್ದಾರೆ. ಬನ್ನಿ ಈ ಕಡೆ. ಚೆನ್ನಾಗಿ ಗೆಸ್ ಮಾಡಿ ಉಳಿದವರು. ನಿಮ್ಮ ಸಮಯ
ಈಗ ಶುರುವಾಗಿದೆ. ಒಂದು ವರ್ಡ್ ಮೀಸೆ ಸುದೀಪ್ ಅವ್ರು ಆಡಾಡಿ ಮುಸ್ಸಂಜೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ನೋಡೋಣ. ನಿಮ್ಮ ಸಮಯ ಈಗ ಶುರುವಾಗಿದೆ. 3 ವರ್ಡ್. ಫಸ್ಟ್ ನಾನು, ನಾನು, ಮಗಳು, ನಂದು, ನೀನು, ನಾನು, ಹಾರ್ಟ್, ಪ್ರೀತಿ, ಹೃದಯ, ಪ್ರೀತಿ, ಹುಡುಗಿ, ಪ್ರೀತಿ ಹುಡುಗಿ, ನನ್ನ ಪ್ರೀತಿಯ ಹುಡುಗಿ. ನನ್ನ ಪ್ರೀತಿಯ ಹುಡುಗಿ. ಉತ್ತರ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಎರಡಕ್ಕೂ ಸೇರಿ ನಿಮ್ಮ ಸಮಯ ಈಗ ಶುರುವಾಗಿದೆ. 3 ವರ್ಡ್. ಹೆಜ್ಜೆ, ಹೆಜ್ಜೆ, ಕಾಲು, ಪಾದ, ಮಂಡಿ, ತೊಡೆ, ತೊಡೆ, ಕಾಲು, ರೈಟ್, ಬಲ, ಬಲಗಾಲಿಟ್ಟು ಒಳಗೆ ಬಾ. ಬಲಗಾಲಿಟ್ಟು ಒಳಗೆ ಬಾ. ಉತ್ತರ ಕರೆಕ್ಟ್ ಆಗಿದೆ. ಸೂಪರ್. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಕ್ಕ ತಂಗಿ. ಸೊ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ಸೂಪರ್, ವೆಲ್ ಪ್ಲೇಡ್. ಗೌಡ್ರ ಕುಟುಂಬದ ಆಟ ನೋಡಿದ್ವಿ, ಫುಲ್ ಔಟ್ ಆಫ್ ಔಟ್ ತಗೊಂಡಿದ್ದಾರೆ. ಈಗ KPTCL ಕುಟುಂಬ ರೆಡಿ ಇದ್ದೀರಾ? ರೆಡಿ ಮೇಡಮ್. ಓಕೆ, ಹಾಗಾದ್ರೆ ಯಾರು ಭಯಂಕರಿ ಇವರೇ ಬರ್ತಿದ್ರ? ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. 1 ವರ್ಡ್. ಕನ್ನಡ. 2 ವರ್ಡ್. 2ನೇ ವರ್ಡ್ ಇಂಗ್ಲಿಷ್. ಟ್ರೈನ್, ಟ್ರೈನ್, ರನ್ನಿಂಗ್. ಎಕ್ಸ್ಪ್ರೆಸ್, ಡಕೋಟಾ ಎಕ್ಸ್ಪ್ರೆಸ್. ಡಕೋಟಾ ಎಕ್ಸ್ಪ್ರೆಸ್. ಉತ್ತರ ಕರೆಕ್ಟ್ ಆಗಿದೆ. 20 ಅಂಕನ ಗಳಿಸಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. 1ನೇ ವರ್ಡ್ ಇಂಗ್ಲಿಷ್. ಉಪೇಂದ್ರ. ಅದು ಉಪೇಂದ್ರ ಇಂಗ್ಲಿಷ್. ಸೂಪರ್. ಉಪೇಂದ್ರ. ಏ ಕುಡಿಯೋದಾ? ಕುಡಿಯೋದಕ್ಕ ಏನು? ಡ್ರಿಂಕ್ಸ್. ಲೋಟ, ಶಾರ್ಟ್, ವಾಟರ್, ಬಿಯರ್, ವಿಸ್ಕಿ, ಬ್ರ್ಯಾಂಡಿ, ವೋಡ್ಕಾ. ಬರೀ ಮೈಕಲ್ ಜಾಕ್ಸನ್, ಮೈಕಲ್ ಜಾಕ್ಸನ್, ಮೈಕಲ್. ದಾಹ, ನೀರು, ಥರ್ಸ್ಟಿ, ದಾಹ. H2O. ಎಲ್ರಿಗೂ ವಾಟರ್, ಎಣ್ಣೆ ನೆನಪಾಗುತ್ತೆ. ನೀರು ಯಾರಿಗೂ ನೆನಪಾಗಲ್ಲ. ಮಿಕ್ಸ್ ಮಾಡ್ಕೊಳಕ್ ಅದೇ ತಾನೇ ಬೇಕಿರೋದು ನೀರು. H2O ಸರಿಯಾದ ಉತ್ತರ. ಸೂಪರ್ ಆಗಿ ಕೂರ್ತಿದ್ವಿ. ಎಣ್ಣೆನ ಹೆಂಗೆ ಯಾರು ಕುಡಿತಾರೆ? ನಿಮ್ಮ ಸಮಯ ಈಗ ಶುರುವಾಗಿದೆ. ಕನ್ನಡ. 1 ವರ್ಡ್. ಬೇಬಿ, ದರ್ಶನ್. ಸುದರ್ಶನ್. ನಿನಗಾಗಿ, ದರ್ಶನ್. ಸೌಮ್ಯ. ನಿನಗೋಸ್ಕರ. ಸರಿಯಾದ ಉತ್ತರ ಮೇಡಮ್. ಇಂಜಿನಿಯರ್ ಮೇಡಮ್ ಸೂಪರ್ ಆಗಿ ಹಾಕಿದ್ರು. ಸೂಪರ್ ಮೇಡಮ್. 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ವೆಲ್ ಪ್ಲೇಡ್. ಆಕ್ಟಿಂಗಿಗೂ ಸೈ ಅಂತ ಪ್ರೂವ್ ಮಾಡಿದ್ದಾರೆ ಇವಾಗ. ಓಕೆ, ಈ ಕಡೆ ಆಚಾರ್ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ನೀವಾ? ಬನ್ನಿ ಮೇಡಮ್, ಈ ಕಡೆಗೆ ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಹಳೆಯದು ಯುದ್ಧ, ರಾಜ, ರಾಜ್ಕುಮಾರ್, ಗರ್ವ, ಕೋಪ, ನರಸಿಂಹ,
ವಿಲನ್ ಭಕ್ತ ಪ್ರಹ್ಲಾದ. ವಿಲನ್ ಏಕ್ ವಿಲನ್ ವಿಲನ್ ದಿ ವಿಲನ್ ಸುದೀಪ್ ವಜ್ರಮುನಿ ಪಿಕ್ಚರ್ ಹೆಸರ ಹಾಂ ನಟ ಭಯಂಕರ ರಾಜ ವಿಲನ್ ರಿಲೇಟೆಡ್ ಮೂವಿನಾ ಬೇರೆ ಏನಾದರೂ ಆ್ಯಕ್ಟ್ ಮಾಡಿ ಸಮುದ್ರ ಮಂಥನ ಮಾಡೋದು ಶ್ರೀಮನ್ನಾರಾಯಣ ಶ್ರೀನಿವಾಸ ಕಲ್ಯಾಣ ಲಕ್ಷ್ಮೀ ಭೂದೇವಿ ಎಷ್ಟು ವರ್ಡ್ ಇದೆ ಅಂತ ಹೇಳಿ ಅವ್ರಿಗೆ. ಎಷ್ಟು ವರ್ಡ್ಸ್ ಇದೆ 3 ವರ್ಡಾ ಹಾಂ ಪುಷ್ಪಾಂಜಲಿ ನಾನು 3 ಹಾಂ ಲಕ್ಷ್ಮಿ ಸಮಯ ಮುಕ್ತಾಯವಾಗಿದೆ. ಹ್ಮ್. ನಿಮ್ಮ ಮೊದಲನೇ ಸುಳಿವು ಶಿವರಾಜ್ ಕುಮಾರ್ ನಟನೆಯ ಸಿನಿಮಾ. ನಿಮ್ಮ ಎರಡನೇ ಸುಳಿವು ಅರಸು ಶಬ್ದ ಇದರಲ್ಲಿದೆ. ಪರಶುರಾಮನ. ಅರಸು ಓಕೆ, ಯಾರಾದರೂ ಹೇಳ್ತೀರಾ? ಎಸ್, ಅಸುರರು ಅಂತ ಹೇಳಿದ್ನಲ್ಲ. ಓಕೆ, ಪ್ರಯತ್ನ ಪಟ್ಟರು. ನೆಕ್ಸ್ಟ್ ಟೈಮು ಸ್ವಲ್ಪ ನೀಟಾಗಿ ತೋರಿಸಿ. ಓಕೆ, ತುಂಬ ಈಸಿ ಇದೆ ಇದು. ನಿಮ್ಮ ಸಮಯ ಈಗ ಶುರುವಾಗಿದೆ. ಮೂವಿ ಹೆಸರು ಎಷ್ಟು ಪದ ಇದೆ? ಆ ಮೂವಿ ಸುಮ್ಮನೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ಫಿಲಮ್ ಪಿಕ್ಚರ್ ಸಿನಿಮಾ. ಒಂದು ಸಿನಿಮಾ ಕತೆ ಇಂಗ್ಲಿಷ್. ಹಾಂ ಸಿನಿಮಾ ಪರ್ದೆ ಟೆಂಟ್ ಟೈಟಲ್. ಎಷ್ಟು ಪದ ಅಂತ ಕೇಳಿ ನೀವು. ಎಷ್ಟು ಪದ? 2 ಪದ. ಹಾಂ ಮೊದಲನೇ ಪದ ಅಕ್ಷರ ಕನ್ಫ್ಯೂಸ್ ಮಾಡ್ಕೊಬೇಡಿ. ಹಾಂ ಒಂದೇ ಪದ. ಹಾಂ 2 ಅಕ್ಷರ. ಓಂ. ಸಿನಿಮಾ ಚಿತ್ರ. ಚಿತ್ರ ಉತ್ತರ ಕರೆಕ್ಟ್ ಆಗಿದೆ. ಸೊ ಫಸ್ಟ್ ನೀವು ಎಷ್ಟು ಪದ ಅಂತ ಅಂದ್ರೆ ನಿಮಗೆ ಈಸಿ ಆಗುತ್ತೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. 3 ಪದ. ಹಾಂ ಮೊದಲನೇದು, ಮೂರನೇದು 2 ಒಂದೇ. ಫಸ್ಟ್ ಆ್ಯಂಡ್ ಥರ್ಡ್ 2 ಒಂದೇ. ಓಕೆ. ಸೆಕೆಂಡ್ ಒನ್ ರಾಜ ಪ್ರಮೋದ್ ಗಂಡ ಪರಮಾತ್ಮ ದೇವರು. ಫಸ್ಟ್ ವರ್ಡ್ ತೋರಿಸಿ. ಫಸ್ಟು ಥರ್ಡು ಈಸಿ ಆಗುತ್ತೆ. ಥರ್ಡ್ ಒನ್ ಹಾಂ ಸೇಮ್. ಬಟ್ಟೆ ಒಗೆಯೋದ. ಓಟ ಲಗೋರಿ. ಊಟ ಓಟ ಮಗುನ ಮೇವ್ಸದ ಮೇವು ದನ ಕಾಯನು. ಹುಲಿಯ ಹಾಲಿನ ಮೇವು. ಮೂರನೇದು ಫಸ್ಟ್. ಹಾಂ ಮೇವು ಕರೆಕ್ಟಾ? ದನ ಕಾಯಿಸೋದು, ದನ ಕಾಯೋದು, ಮೇವು ಈಸಿ. ದನ ಹಸು ಕಾಯೋದು. ತುಂಬಾ ಈಸಿ ಇದೆ ಅಪ್ಪ ಇದು. ರಮೇಶ್ ಅರವಿಂದ್ ನಟನೆಯ ಸಿನಿಮಾ. ರಾಮಶ್ಯಾಮ ಭಾಮ. ಈ ರೀತಿ ಸರಣಿ ಚಿತ್ರಗಳೇ ಬಂದಿದೆ. ಎರಡನೇ ಸುಳಿವು ಕತ್ತೆಗಳು ಸರ್ ಕತ್ತೆಗಳು. ಕೋತಿಗಳು ಸರ್ ಕೋತಿಗಳು. ಕುರಿಗಳು ಸರ್ ಕುರಿಗಳು. ಓಕೆ, ಸುಳಿವನ್ನ ತಗೊಂಡು ಹೇಳಿದಿರಾ. ಸೊ 10 ಅಂಕ ಮೈನಸ್ ಆಗಿದೆ ಇದರಲ್ಲಿ. ಟೋಟಲ್ ಆಗಿ ನೀವು ಗಳಿಸಿರೋದು 30 ಅಂಕಗಳು. ಓಕೆ, ಬಿರಾದಾರ್ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ ಸರ್? ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಾಯ್ ಬಿಡೋ ಹಾಗಿಲ್ಲ. ನೀನು ಮಗಳು ನಮ್ಮ ಮಗಳು ನಮ್ಮ ಮಕ್ಕಳು ಮಗು
4 ಅಕ್ಷರ. ನಮ್ಮ ಮಕ್ಕಳು. ಗಂಡ. ಮಾಂಗಲ್ಯ. ನನ್ನ ಮಗಳು. ಮಾಂಗಲ್ಯ. ತಾಳಿ. ಸರ. ಮೊದಲನೇ ಸುಳಿವು ಕಾಶಿನಾಥ್ ನಟನೆಯ ಸಿನಿಮಾ ಏನು? ಅಳಿಯನು ನೆನಪಾಗಬಹುದು. ಎರಡನೇ ಸುಳಿವು ಮನೆಗೆ ಬಂದ ಅಳಿಯನು. ಓಕೆ, ಯಾರಾದ್ರೂ ಹೇಳ್ತೀರಾ? ನೀವು ನೋಡ್ಕೊಂಡಿದ್ರೆ ಹೇಳಿ. ಗೊತ್ತಾಗ್ತಿಲ್ಲ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಮಾವ ಮಾವ ಮದ್ವೆ ಮಾಡೋ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮೂರು ಪದ. ಹಾಂ. ನೀನು, ನಾನು, ನೀನು, ನಾನು, ನಿನ್ನ ಹೆಂಡತಿ, ನಿನ್ನ ಹೆಂಡತಿ, ನೀ ನನ್ನ ಹೆಂಡತಿ, ನಿನ್ನ ಹೆಂಡತಿ, ನಾನು ನಿನ್ನ ಹೆಂಡ್ತೀನಿ, ನಾನು ನಿನ್ನ ಹೆಂಡ್ತೀನಿ. ಸುಂದರ್, ಸುಂದರ್, ಸುರಸುಂದರ್, ನನ್ನ ಹೆಂಡತಿ ಸುಂದರ, ನನ್ನ ಹೆಂಡತಿ, ನನ್ನ ಹೆಂಡತಿ ಚಂದ, ನನ್ನ ಹೆಂಡತಿ ಚಂದ. ಹತ್ತ ಇದ್ದೀರಾ ಹೇಳಿ. ನನ್ನ ಹೆಂಡತಿ ಚಂದ ನೋಡು. ಇಲ್ಲ, ನನ್ನ ಹೆಂಡತಿ ಚಂದ. ಅಲ್ಲೇ ಇದ್ದೀರಾ. ಅಯ್ಯೋ. ನನ್ನ ಹೆಂಡತಿ. ನಿಮ್ಮ ಮೊದಲನೇ ಸುಳಿವು ಅನಂತ್ನಾಗ್ ನಟನೆಯ ಸಿನಿಮಾ. ಎರಡನೇ ಸುಳಿವು ಸುಂದರಿಗೆ ಹಾಗೆ ಕರೆಯೋದು. ನನ್ನ ಹೆಂಡತಿ ಸುಂದರಿ. ಚೆಲುವೆ. ಚೆಲುವೆ. ನನ್ನ ಓಕೆ, ಸುಂದರ. ನನ್ನ ಹೆಂಡತಿ ಚೆನ್ನಾಗಿದೆ. ಚೆನ್ನಾಗಿದೆ. ಹತ್ತಿರದಲ್ಲೇ ಇದ್ರು. ಏನೇನೋ ಕೊಟ್ಬಿಟ್ಟೆ ನಮ್ಗೆ. ಈಸಿ ಇತ್ತು ಎರಡನೇದು ಆಕ್ಚುಲಿ. ಅದು ಎಷ್ಟು ನೀಟಾಗಿ ತೋರಿಸಿದ್ವಿ ಅಲ್ವಾ. ನಿಮ್ಮ ಸಮಯ ಈಗ ಶುರುವಾಗಿದೆ. 3 ಪದ. ಚಿಕ್ಕ ಚಿಕ್ಕ. ಹಾಂ. ಚಿಕ್ಕ ಚಿಕ್ಕ. ಚಿಕ್ಕದು. ಚಿಕ್ಕ. ಸಣ್ಣ. ಚಿಕ್ಕ ಚಿಕ್ಕ. ಚಿಕ್ಕದು. ಚಿಕ್ಕದ. ಸಣ್ಣದು. ಸಣ್ಣದು. ಮುಂದೆ. ಮುಂದಿಂದು ಸಣ್ಣದು. ನೆಕ್ಸ್ಟ್ ತೋರಿಸಿ. ಏನು? ಮೂರನೇ ಪದ ಅಂತ. ಇಂಗ್ಲಿಷ್. ಚಿಕ್ಕ. ಸ್ಮಾಲ್. ಸ್ಮಾಲ್ ಅಲ್ಲ, ಅದು ಇಂಗ್ಲಿಷ್ ಅಲ್ಲ. ನೆಕ್ಸ್ಟ್ನೇದವ್ರು ಹೇಳ್ತಾರೆ. ಯಾರು ಹೀರೋ ಅಲ್ಲ. ನಿಮ್ಮ ಮೊದಲನೇ ಸುಳಿವು ಕೂಡ್ಲು ರಾಮಕೃಷ್ಣ ನಿರ್ದೇಶನದ ಸಿನಿಮಾ. ಚಿಕ್ಕ ಚಿಕ್ಕ ಸಣ್ಣ. ಎರಡನೇ ಸುಳಿವು ಮನವಿಯಂತೆ ಕೇಳೋದು. ಮನವಿ ಮಾಡ್ಕೊಳ್ಳೋದೇನು? ಕೂತ್ಕೊಳ್ಳೋದು. ಪಕ್ಕ. ಚಿಕ್ಕ ಚಿಕ್ಕದು. ಗೊತ್ತಾಗ್ತಾ ಇಲ್ಲ. ಯಾರು ಹೇಳ್ತೀರಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಅಂತ ಅವ್ರ ಹಂಗೆ ತೋರಿಸ್ತಾ ಇದ್ದಾರೆ. ಸ್ವಲ್ಪ ಸ್ವಲ್ಪ ಸ್ವಲ್ಪರೇ ಹಿಂಗೆ ಹೇಳ್ಬೇಕು ತಾನೆ.
ಅದಂದ್ರೆ ಹಿಂಗೆ ಹೇಳೋದು ಸ್ವಲ್ಪ ಸ್ವಲ್ಪ ಅಂತ ಹೇಳಿದ್ರೆ ಹಿಂಗೆ ಅದು ಗೊತ್ತಾಗ್ತದೆ. ಅವ್ರು ಎರಡನೇದು ಕರೆಕ್ಟಾಗಿ ತೋರಿಸಿದ್ರು, ನೀವು ಹೇಳಿಲ್ಲ ಅಲ್ಲ, ನೀವು ಇವ್ರಿಗೆ ಚಾರ್ಜ್ ಮಾಡ್ತಾ ಇದ್ದೀರಾ ಇವಾಗ. ಸರ್ ಚೆನ್ನಾಗಿ ಪ್ರಯತ್ನ ಪಟ್ರಿ ಹೋಗಿ ಸರ್. 3 ಜನ ಹೆಣ್ಮಕ್ಳಿದ್ದಾರೆ ಅಂತ ಹೆದರ್ಕೊಂಬೇಡಿ. ಅವ್ರು ಎದ್ಕೊಳ್ಳಲ್ಲ ಬಿಡಿ. ಓಕೆ, ಇಲ್ಲಿಗೆ 4 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. ಇವಾಗ ಯಾವ್ಯಾವ ಕುಟುಂಬ ಎಷ್ಟೆಷ್ಟು ಅಂಕಗಳನ್ನ ಗಳಿಸಿದ್ದಾರೆ ಅಂತ ನೋಡುವಂಥ ಸಮಯ. ಮೊದಲಿಗೆ ಗೌಡ್ರು ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 170. KPTCL ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 200. ಈ ಕಡೆ ಆಚಾರ್ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 150. ಬಿರಾದಾರ್ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 110. ಸೊ ಇಲ್ಲಿಗೆ 200 ಅಂಕಗಳನ್ನ ಗಳಿಸುವ ಮೂಲಕ KPTCL ಕುಟುಂಬ ಮೊದಲನೇ ಸ್ಥಾನದಲ್ಲಿದೆ. ನಮ್ಮ 4 ಜನ ಇಂಜಿನಿಯರ್ಸ್ ಕರೆಂಟ್ ಕೊಡೋದು ತೆಗೋದ್ರಲ್ಲಿ ಎಷ್ಟು ಎಕ್ಸ್ಪರ್ಟೋ ಅದೇ ರೀತಿ ಆನ್ಸರ್ ಕೊಡೋದ್ರಲ್ಲೂ ಕೂಡ ಎಕ್ಸ್ಪರ್ಟ್ ಅಂತ ತೋರಿಸಿದ್ದಾರೆ. ಓಕೆ, ಈಗ ಗೌಡ್ರ ಕುಟುಂಬ 180 ಅಂಕಗಳನ್ನ ಗಳಿಸುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ಆಚಾರ್ ಕುಟುಂಬ 150 ಅಂಕಗಳನ್ನ ಗಳಿಸುವ ಮೂಲಕ 3ನೇ ಸ್ಥಾನದಲ್ಲಿದ್ದಾರೆ. ನಮ್ಮ ಬಿರಾದಾರ್ ಕುಟುಂಬ 110 ಅಂಕಗಳನ್ನ ಗಳಿಸುವ ಮೂಲಕ 4ನೇ ಸ್ಥಾನದಲ್ಲಿ. ಶುಭಾಶಯಗಳು ಎಲ್ರು. ಶುಭಾಶಯಗಳು. ನಾಲ್ಕು ಕುಟುಂಬಗಳು ತುಂಬಾನೇ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ನಿಮ್ಮನ್ನೆಲ್ಲರನ್ನೂ ಭೇಟಿಯಾಗಿ ನಂಗಂತೂ ತುಂಬಾನೇ ಖುಷಿ ಆಯಿತು. ಮತ್ತೊಂದ್ಸಲ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.